ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ವೀಕ್ಷಕರೇ, ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಜನ ತಮ್ಮ ಲೈಫ್ ಸ್ಟೈಲ್ ಬದಲಾವಣೆಯಿಂದ ಆಗಿರ್ಬೋದು, ಆಹಾರಗಳ ಬದಲಾವಣೆಯಿಂದ ಆಗಿರಬಹುದು, ಎಲ್ಲದರಿಂದಾಗಿ ಸಾಕಷ್ಟು ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಅದನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಮಾನಸಿಕ ಒತ್ತಡಕ್ಕೂ ಕೂಡ ನಾವು ಕಾರಣಕರ್ತರಾಗ್ತಾ ಇದ್ದೀವಿ. ಸೊ ಎಷ್ಟೋ ಜನ ಎಷ್ಟೋ ಕಾಯಿಲೆಗಳಿಗೆ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಗುಣಮುಖ ಆಗುತ್ತೆ ಅಂತ ಹೇಳಿ ದುಡ್ಡು ಸುರಿತಾರೆ, ಮಾತ್ರೆ ತಗೋತಾರೆ. ಏನೇ ಮಾಡಿದ್ರು ಕೂಡ ಎಷ್ಟೋ ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ಸುಧಾರಣೆ ಅನ್ನೋದೇ ಕಾಣಲ್ಲ. ಏನ್ ಮಾರ್ಗವನ್ನ ಉಪಯೋಗಿಸ್ಬೇಕು, ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಿದ್ರೆ ನಮ್ಮ ಆರೋಗ್ಯ ಸರಿಯಾಗಿ ಇರತ್ತೆ ಅನ್ನುವಂತಹ ಕನ್ಫ್ಯೂಷನ್ಸ್ ಸಾಕಷ್ಟು ಜನರಿಗಿದೆ. ಇತ್ತೀಚೆಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಂದನೂ ಕೂಡ ಮಾನಸಿಕ ದೈಹಿಕ ಸಾಕಷ್ಟು ಒತ್ತಡ ಇದೆ. ಒತ್ತಡವಾಗಿ ಅವರಿಗೆ ನಾನಾ ರೋಗ ರುಜಿನಗಳು ಬರ್ತಾ ಇದೆ. ಸೊ ಅದೆಲ್ಲದಕ್ಕೂ ಕೂಡ ಒಂದು ಮಾರ್ಗಸೂಚಿ ಅಂದ್ರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಅಂತಾನೆ ಹೇಳ್ಬೋದು. ಸೊ ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ ಯಾವುದೇ ರೀತಿ ಮಾನಸಿಕ ಒತ್ತಡ ಆಗಿರ್ಬೋದು, ದೈಹಿಕ ಕಾಯಿಲೆಗಳಿಗಾಗಿರ್ಬೋದು ಸೂಕ್ತ ಮಾರ್ಗಸೂಚಿಯನ್ನ ಕೊಟ್ಟು ನಿಮಗೆ ಕಾಯಿಲೆಗಳನ್ನ ಹೇಗೆ ಗುಣಪಡಿಸಿಕೊಳ್ಳಬಹುದು, ಅದರಲ್ಲೂ ಕೂಡ ಶಸ್ತ್ರಚಿಕಿತ್ಸೆ ಮಾತ್ರೆಗಳೇ ಇಲ್ಲದೆ ಯಾವ ರೀತಿ ನಾವು ಆರಾಮ ಆಗಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮೂಳೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮಾತನಾಡ್ತೀವಿ. ಯಾಕೆ ಬೆನ್ನು ನೋವು ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ಕುತ್ತಿಗೆ ನೋವು ಯಾಕೆ ಪದೇ ಪದೇ ಕಾಡ್ತಾ ಇರೋದಕ್ಕೆ ಕಾರಣ ಏನು, ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆನೇ ಇಲ್ವಾ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಆಲ್ಟರ್ನೇಟಿವ್ ಥೆರಪಿಸ್ಟ್ ಆಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಾನು ಹೇಳ್ತಾ ಇದ್ದೆ, ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಹಾರ ಪದ್ಧತಿ ಚೇಂಜ್ ಆಗಿದೆ, ನಾವು ಬದುಕೋ ಶೈಲಿಯಿಂದಾಗಿ ನಾವು ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಿದ್ದೀವಿ. ಅದರಲ್ಲಿ ಅತಿ ಹೆಚ್ಚಾಗಿ ಈ ಮೂಳೆ ಸಮಸ್ಯೆಗಳು ನಮಗೆ ಸಾಕಷ್ಟು ರೀತಿಯಾಗಿ ಕಾಡ್ತಾ ಇರತ್ತೆ. ಯಾಕೆ ನಮ್ಗೆ ಆ ರೀತಿ ಮೂಳೆ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಅಂತ? ಹೌದು ನೋಡಿ, ಬಿಲ್ಡಿಂಗ್ಗೆ ಹೇಗೆ ಕಬ್ಬಣ ಎಲ್ಲ ಯೂಸ್ ಮಾಡ್ತಾರೆ, ಸಿಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ, ಪಿಲ್ಲರ್ಸೇ ಆಧಾರ. ಅದೇ ರೀತಿ ನಮ್ಮ ಬಾಡಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು, ಇದಕ್ಕೊಂದು ರೂಪರೇಖೆಗಳು ಬರಬೇಕು ಅಂದರೆ ಬೋನೇ ಇಂಪಾರ್ಟೆಂಟ್. ಈ ಬೋನಿನ ಮೇಲೆ ಮಸಲ್ ಫಾರ್ಮ್ ಆಗಿ ನಮಗೆ ಒಂದು ಶೇಪ್, ಬಾಡಿ ಶೇಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಈ ಬೋನ್ ಹೆಲ್ತ್ ಮುಖ್ಯವಾಗಿ ನಮ್ಮ ಮೂಲಾಧಾರ ಚಕ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ದೃಶ್ಯದಲ್ಲಿ ನೀವು ನೋಡಿದರೆ ಮೂಲಾಧಾರ ಚಕ್ರ ಮತ್ತು ಮಣಿಪುರ ಚಕ್ರ, ಈ ಎರಡು ಚಕ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತಾಯಿ ಗರ್ಭದಲ್ಲಿ ನಾವು ಮಗುವಾಗಿ ಹುಟ್ಟುವಾಗ ತಾಯಿಯ ಶರೀರದಿಂದ ಪೃಥ್ವಿ ತತ್ವವನ್ನು ಹೀರ್ಕೊಂಡು ಮಗುವಿನ ಶರೀರ ರಚನೆ ಆಗುತ್ತೆ. ಭೂಮಿಗೆ ಬಂದ ಮೇಲೆ ಮಗು ಯಾವಾಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಪೃಥ್ವಿಯಿಂದ ಡೈರೆಕ್ಟಾಗಿ ನಾವು ಪೃಥ್ವಿ ತತ್ವವನ್ನು ಹೀರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಗಿಡಗಳಿಗೆ ಬೇರಿರುತ್ತೆ ಅದೇ ರೀತಿ ನಮಗೂ ಸಹ ಕಾಲಲ್ಲಿ ಬೇರಿರುತ್ತೆ. ಬಟ್ ಇದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ನೋಡಿ ಇಲ್ಲಿದೆ, ಗಿಡಗಳಿಗೆ ಇದ್ದ ಹಾಗೆ ನಮಗೂ ಈ ಬೇರೇನಿರುತ್ತೆ, ಈ ಬೇರಿನ ಮೂಲಕ ನಾವು ಪೃಥ್ವಿ ತತ್ವವನ್ನು ಭೂಮಿಯಿಂದ ಹೀರ್ಕೊಂಡು ಮೂಲಾಧಾರಕ್ಕೆ ಬಂದು ಅಲ್ಲಿಂದ ಇಡೀ ಶರೀರಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಮಣಿಪುರ ಚಕ್ರದಿಂದ ಸೂರ್ಯನಿಂದ ಸಿಗುವಂಥ ಒಂದು ಶಾಖ ಏನಿದೆ, ಆ ಶಾಖದಿಂದ ಮೂಳೆಗಳ ಬೆಳವಣಿಗೆಗಳು ಚೆನ್ನಾಗಿ ಆಗಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಯಾವಾಗ ಈ ಎರಡು ಚಕ್ರಗಳಲ್ಲಿ ಪ್ರಾಬ್ಲಮ್ಗಳು ಬರುತ್ತೆ ಆವಾಗ ನಮಗೆ ಮೂಳೆ ಸಂಬಂಧಿತ ಕಾಯಿಲೆಗಳು ಶುರು ಆಗುತ್ತೆ. ಆರ್ಥ್ರಿಟಿಸ್, ಹಲವಾರು ಬಗೆಯ ಆರ್ಥ್ರಿಟಿಸ್ಸು, ಇವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಥರ. ನಮ್ಮ ಮೂಲಾಧಾರ ಚಕ್ರ ಮತ್ತು ಮಣಿಪುರ ಚಕ್ರದಲ್ಲಿ ಯಾವ ರೀತಿ ಎಮೋಷನ್ಗಳು ಸ್ಟೋರ್ ಆಗಿರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಮೂಳೆ ರೋಗಗಳು ಉಂಟಾಗುತ್ತೆ, ವೆರೈಟೀಸ್ ಆಫ್ ಮೂಳೆ ರೋಗಗಳು. ಓಕೆ, ಮತ್ತೆ ಮಾತನಾಡೋಣ ಮೇಡಮ್. ಸಾಕಷ್ಟು ವಿಚಾರಗಳಿದೆ. ಸುಪ್ರೀಂ ರೇ ಹೀಲಿಂಗ್ಗೆ ಎಷ್ಟೋ ಸಮಸ್ಯೆಗಳನ್ನ ಹೊತ್ತು ಸಾಕಷ್ಟು ಕಾಯಿಲೆ ನಮಗಿದೆ, ಗುಣ ಆಗ್ತಾ ಇಲ್ಲ, ನಾವು ಸಾಕಷ್ಟು ಕಡೆಗಳಲ್ಲಿ ಅಲ್ದಾಡಿದೀವಿ, ದುಡ್ಡು ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಎಲ್ಲೂ ಗುಣವಾಗದೇ ಇದ್ದಾಗ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ದಾರಿಯನ್ನು ಹುಡುಕ್ತಾರೆ. ಅಲ್ಲಿ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾದವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು, ಅವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಕೇಳ್ಕೊಂಡು ಬರೋಣ. ಫ್ರೋಝನ್ ಶೋಲ್ಡರ್ ಇತ್ತು. ಆ ಫ್ರೋಝನ್ ಶೋಲ್ಡರ್ಗೋಸ್ಕರ ನಾನು ರೇಖಿ ಮೇಡಮ್ ಹತ್ರ ಬರ್ತಾ ಇದ್ದೀನಿ. ಈಗ ರೇಖಿ ಮೇಡಮ್ನ ಹತ್ತಿರ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಲ್ಲ ಸಂಪೂರ್ಣ ವಾಸಿಯಾಗಿದೆ. ನಾನೆಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ ಈಗ ನನ್ನಿಂದ ಸುಲಭ ಆಗ್ತದೆ. ಚಪಾತಿ ಲಟ್ಟಿಸೋದ್ರಿಂದ ಹಿಡಿದು ಬೆನ್ನೆಲ್ಲ ತಿಕ್ಕಿ ತೊಳೆಯೋದಕ್ಕೆಲ್ಲ ಸಾಧ್ಯ ಆಗ್ತಾ ಇದೆ. ಕೈ ಎತ್ತಿ ತೋರಿಸಿ, ಎಲ್ಲ ನೋವಿಲ್ಲ ಅಲ್ಲ? ಎಲ್ಲೂ ನೋವಿಲ್ಲ. ಮೊದಲು ಈಗ ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ ಮಾರೆ, ಈಗ ಹಾಗೆ ಮಲಗಲಿಕ್ಕೂ ಆಗುತ್ತೆ.
ನನಗೆ ಲೆಫ್ಟ್ ಲೆಗ್ಗು ತುಂಬ ಒಂದೂವರೆ ತಿಂಗಳಿಂದ ನೀ ಪೇಯ್ನ್ ತುಂಬ ಇತ್ತು. ಹೀಗೆ ಒಮ್ಮೆ ಡಾಕ್ಟರ್ ವಿಜಯಲಕ್ಷ್ಮಿ ಅವ್ರದ್ದು ಆಯುಷ್ ಟಿ ವಿಯಲ್ಲಿ ಬಂದ ಒಂದು ಇಂಟರ್ವ್ಯೂನ ನೋಡಿದ ಮೇಲೆ ನನಗೂ ಒಂದ್ಸಲಿ ಯಾಕೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಆ ಹೀಲಿಂಗ್ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಅಂತ ವಿದ್ಯಾಪೀಠ ಸರ್ಕಲ್ದ ಹತ್ರ ಬರುತ್ತೆ, ನಮಗೂ ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಒಮ್ಮೆ ಯಾಕೆ ನೋಡಬಾರ್ದು ಅಂತ ಅನಿಸ್ತು. ಹಾಗೆ ನಾನು ಅವ್ರನ್ನ ನವೆಂಬರ್ 1ಗೆ ಹೋಗಿ ಮೀಟ್ ಮಾಡಿದೆ, ಅಪಾಯಿಂಟ್ಮೆಂಟ್ ತೆಗೆದುಕೊಂಡು. ಅವರು ನಮಗೆ ಅಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡಿ ನಮ್ಮ ಒಂದು ಪೂರ್ವ ಪ್ರತಿಯೊಂದು ಕಾಯಿಲೆಗಳ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ನನಗೆ ಥೀಟಾ ಹೀಲಿಂಗ್ ಅಂತ ಒಂದು ಥೆರಪಿನ ಮಾಡಿದ್ರು. ಅದು ಈಜಿಪ್ಷಿಯನ್ ಕಾರ್ಡ್ ಹೀಲಿಂಗ್ ಅಂತ ಹೇಳ್ತಾರಂತೆ. ಅದನ್ನ ಮಾಡಿದ ಮೇಲೆ 15 ದಿವಸ ತನಕ ಅದರ ನಿಮಗೆ ಪವರ್ ಇರುತ್ತೆ, ಅದರೊಳಗೆ ನಿಮಗೆ ಕಾಲು ನೋವು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಅದೇ ಥರನೇ ನಾನು 15 ದಿವಸ ತನಕ ಇದ್ದೆ. ಕಡಿಮೆ ದಿನಕ್ಕೂ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು. ಸ್ವಲ್ಪ ನಂಗೆ ನಡೆಯೋ ಆ ಥರ ಆಯಿತು. 15 ದಿವಸ ಆಗೋಷ್ಟೊಳಗೆ ಒಂದು 80% ನನಗೆ ಒಂದು ರಿಕವರಿ ಕಾಣಿಸ್ತು ಅಂತಲೇ ಹೇಳ್ಬೋದು. ಜೊತೆಗೆ ನನ್ನ ಒಂದು ಆಯುರ್ವೇದಿಕ್ ಎಣ್ಣೆನೂ ನಾನು ಕಾಲಿಗೆ ಹಚ್ಕೊತೀನಿ. ಬಟ್ ಇವ್ರದ್ದು ಒಂದು ನಮಗೆ ನಂಬಿಕೆ ಬಂತು. ಅದರಿಂದ ನನಗೊಂದು ಗುಣಮುಖ ಕಾಣ್ತಾ ಇದ್ದೀನಿ, ಇವತ್ತು ಸ್ವಲ್ಪ ಓಡಾಡೋ ಮಟ್ಟಿಗೆ ಆಗಿದ್ದೀನಿ ಅಂತ ಹೇಳ್ಕೊಳೋದ್ರೊಳಗೆ ಏನೂ ತಪ್ಪಿಲ್ಲ. ಸೊ ಅವರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ಸೊ ಫಾರ್ ಯುವರ್ ಟ್ರೀಟ್ಮೆಂಟ್. ಆಕ್ಚುಲಿ ನನಗೆ ಬ್ಯಾಕ್ ಪೇನ್ ಆಲ್ಮೋಸ್ಟ್ 1 ಇಯರ್ ಇಂದ ತುಂಬಾ ಇತ್ತು, ಬಗ್ಗಿದ್ರೆ ಹೇಳಕ್ ಆಗ್ತಿರ್ಲಿಲ್ಲ. ಸೊ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಬಂದು ವಿಜಯಲಕ್ಷ್ಮಿ ಮೇಡಮ್ ಹತ್ರ ನಾನು ಹೀಲಿಂಗ್ ಮಾಡಿಸ್ಕೊಂಡೆ. ಆಲ್ಮೋಸ್ಟ್ 10 ಸಿಟ್ಟಿಂಗ್ಸ್ ಆಯಿತು. ಅದಾದ್ಮೇಲೆ ಈಗ 2 ಮಂತ್ಸ್ ಆಯಿತು, ಬ್ಯಾಕ್ ಪೇನ್ ಬಂದೇ ಇಲ್ಲ. ಸೊ ಐ ಆಮ್ ವೆರಿ ಹೆಲ್ದಿ ನಾವು. ಆಕ್ಚುಲಿ ನನಗೆ ಬ್ಯಾಕ್ ಪೇನ್ ಆಲ್ಮೋಸ್ಟ್ 1 ಇಯರ್ ಇಂದ ತುಂಬಾ ಇತ್ತು, ಬಗ್ಗಿದ್ರೆ ಹೇಳಕ್ ಆಗ್ತಿರ್ಲಿಲ್ಲ. ಸೊ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಬಂದು ವಿಜಯಲಕ್ಷ್ಮಿ ಮೇಡಮ್ ಹತ್ರ ನಾನು ಹೀಲಿಂಗ್ ಮಾಡಿಸ್ಕೊಂಡೆ. ಆಲ್ಮೋಸ್ಟ್ 10 ಸಿಟ್ಟಿಂಗ್ಸ್ ಆಯಿತು. ಅದಾದ್ಮೇಲೆ ಈಗ 2 ಮಂತ್ಸ್ ಆಯಿತು, ಬ್ಯಾಕ್ ಪೇನ್ ಬಂದೇ ಇಲ್ಲ. ಎಸ್, ಕೇಳಿದ್ರಲ್ಲ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಯಾವ ರೀತಿ ಗುಣಮುಖರಾಗಿ ಬಂದಿದ್ದಾರಂತ. ನೀವು ಕೂಡ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಅದನ್ನ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಯಾವಾಗ ಸಿಗ್ತಾರೆ ಅನ್ನೋದನ್ನ ವಿಚಾರಿಸ್ಕೊಂಡು ಹೋಗಿ. ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಗುಣಮುಖರಾಗಬಹುದು. ಮೇಡಮ್, ಮೂಳೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ವಿ, ಸಾಕಷ್ಟು ಜನ ಗುಣಮುಖರಾದವರು ಕೂಡ ಮಾತನಾಡ್ತಾ ಇದ್ರು ಹೋಗಿ ಬಂದ್ಮೇಲೆ ಯಾವ ರೀತಿ ಬದಲಾವಣೆ ಆಯಿತು ಅಂತ. ಇನ್ನು ಈ ಜಾಯಿಂಟ್ ಪೇನ್ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಜನ ಹೇಳ್ತಾರೆ ನಂಗೆ ಜಾಯಿಂಟ್ ಪೇನ್ ಕೂತ್ರು ಬರುತ್ತೆ ನಿಂತ್ರು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನ್ ಕಾರಣ, ಯಾಕೆ ಬರುತ್ತೆ, ಅದಕ್ಕೆ ಏನ್ ಪರಿಹಾರ ಅಂತ? ಕೆಲವೊಮ್ಮೆ ನಮ್ಮ ಎಮೋಷನ್ಸ್ನು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಬಹಳ ಕಾಲ ತುಂಬಾ ದುಃಖಕ್ಕೆ ಒಳಗಾಗಿದ್ರೆ ಅದನ್ನ ಎಮೋಷನಲ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಅದು ನಮ್ಮ ಮೂಳೆಗಳ ಮೇಲೆ ಬಹಳ ಪರಿಣಾಮವನ್ನ ಬೀರತ್ತೆ. ಸೊ ಹಾಗಾಗಿ ನಮ್ಮ ಎಮೋಷನ್ಸ್ನ ನಾವು ಆದಷ್ಟು ಕಂಡೀಷನ್ ಅಲ್ಲಿ ಇಟ್ಕೊಳ್ಬೇಕು. ಲೈಫ್ ಅಂದ್ಮೇಲೆ ನಮಗೆ ಕಷ್ಟ ಸುಖ ಬಂದೇ ಬರುತ್ತೆ ಖಂಡಿತ. ಆದ್ರೆ ಯಾವತ್ತು ಹ್ಯಾಪಿಯಾಗಿರ್ಲಿಕ್ಕೆ ಆದಷ್ಟು ನಾವು ಟ್ರೈ ಮಾಡಬೇಕು. ಓಕೆ, ಇದರಿಂದ ನಮಗೆ ಅರ್ಧ ಕಾಯಿಲೆಗಳು ಪ್ರಿವೆಂಟ್ ಆಗಿಬಿಡತ್ತೆ. ನಮ್ಮ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಏನು ಅಂತಂದ್ರೆ ನಮ್ಮ ಮೂಳೆ ಜಾಯಿಂಟ್ಗಳು ಏನಿದೆ ಇಲ್ಲಿ ನಮ್ಮ ಫಿಸಿಕಲ್ ಬಾಡಿ ಟಾಕ್ಸಿನ್ ಅನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ದಂಗೆ ಹಾಕುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಜಾಯಿಂಟ್ಸ್ ನ ಹೆಚ್ಚು ಮೂವ್ ಮಾಡ್ತೀವಿ ನೋಡಿ. ಹಾಗಾಗಿ ನಮ್ಮ ಬಾಡಿ ಈ ಜಾಯಿಂಟ್ಸ್ ಅಲ್ಲಿ ತಂದು ಈ ಟಾಕ್ಸಿನ್ಸ್ ಅಂತ ಏನ್ ಹೇಳ್ತೀವಿ, ಫಿಸಿಕಲ್ ಟಾಕ್ಸಿನ್ಸ್, ಅದನ್ನ ಹಾಕ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಈ ಜಾಯಿಂಟ್ಸ್ನೆಲ್ಲ ಮೂವ್ ಮಾಡೋದಿಲ್ಲ, ಕೂತಲ್ಲೇ ಕೂತಿರ್ತೀವಿ, ಹೆಚ್ಚು ಮೂವ್ಮೆಂಟ್ಸ್ ಇರೋದಿಲ್ಲ, ಅಂತ ಟೈಮಲ್ಲಿ ಏನಾಗುತ್ತೆ ಟಾಕ್ಸಿನ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಯಿಂಟ್ಗಳಲ್ಲಿ. ಎಲ್ಲಿ ಟಾಕ್ಸಿನ್ ಜಾಸ್ತಿ ಆಗಿ ಇನ್ನೇನು ಅದು ರೀಚ್ ಆಗ್ತಾ ಇದೆ, ಕೊನೆ ಲೆವೆಲ್ ರೀಚ್ ಆಗ್ತಿದೆ ಅನ್ನೋವಾಗ ಅಲಾರಾಮ್ ತರ ನಮ್ಗೆ ಸಿಂಪ್ಟಮ್ಸ್ ಬರುತ್ತೆ. ಓಕೆ, ಯಾವ ಜಾಗದಲ್ಲಿ ಪೇನ್ ಬರ್ತಾ ಇದೆ ಆ ಜಾಗದಲ್ಲಿ ಹೆಚ್ಚು ಟಾಕ್ಸಿನ್ ಕಲೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ನಾವು ಆದಷ್ಟು ಚೆನ್ನಾಗಿ ಜಾಯಿಂಟ್ಸ್ನೆಲ್ಲ ಚೆನ್ನಾಗಿ ಮೂವ್ ಮಾಡಬೇಕು. ಇದರಿಂದ ನಮ್ಗೆ ಫ್ರೆಶ್ನೆಸ್ನು ಫೀಲ್ ಆಗತ್ತೆ. ಹೇಗೆ ನಮ್ಗೆ ಸ್ನಾನ ಮಾಡಿದ್ರೆ ಕೊಳೆ ಎಲ್ಲ ಹೋಗಿ ಫ್ರೆಶ್ನೆಸ್ ಫೀಲ್ ಆಗತ್ತೆ, ಅದೇ ರೀತಿ ಜಾಯಿಂಟ್ಸ್ನ ಹೆಚ್ಚು ಮೂವ್ ಮಾಡಿದಾಗ ಅಲ್ಲಿರೋ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗೋದ್ರಿಂದ ನಮ್ಗೆ ಆರಾಮ್ ತರ ಫೀಲ್ ಆಗತ್ತೆ. ಸೊ ಫಿಸಿಕಲಿ ಈ ರೀತಿ ನಾವು ಟಾಕ್ಸಿನ್ಸ್ನ ಆಚೆ ಹಾಕ್ಬೋದು. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಮ್ಮ ಎಮೋಷನ್ಸ್ ಬಂದು ನಮ್ಮ ಚಕ್ರಗಳಲ್ಲಿ ಕೂತ್ಕೊಳ್ಳುತ್ತೆ. ನೆನ್ನೆ ಹೇಳಿದ ಹಾಗೆ ಕೆಲವೊಮ್ಮೆ ದೃಷ್ಟಿಗಳು ಬಂದು ಕೂತ್ಕೊಳ್ಳುತ್ತೆ, ಕೆಲವೊಮ್ಮೆ ಶಾಪಗಳು ಬಂದು ಕೂತ್ಕೊಳ್ಳುತ್ತೆ, ಕೆಲವೊಮ್ಮೆ ನಾವೇನೆ ಕೆಟ್ಟ ಆಲೋಚನೆಗಳನ್ನ ಹೊರಡಿಸಿರ್ತೀವಿ. ಆ ಎನರ್ಜಿ ಪಾರ್ಟಿಕಲ್ಸ್ ಎಲ್ಲ ಬಂದು ನಮ್ಮ ಚಕ್ರಗಳಲ್ಲಿ ಡೆಪಾಸಿಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಯಾರಾದ್ರೂ ನಮ್ಗೆ ತುಂಬಾ ಬೈತಾ ಇದ್ರೆ,
ಓಕೆ, ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗೋ ಹಾಗೆ ಕೆಲವೊಂದು ಇನ್ಸಿಡೆಂಟ್ಗಳು ಆಗತ್ತೆ. ಆಗ ಏನಾಗುತ್ತೆ, ನಮ್ಮ ಮಣಿಪುರ ಚಕ್ರ ಶ್ರಿಂಕ್ ಆಗ್ಬಿಡತ್ತೆ. ಅಂದ್ರೆ ಅದು ನಿಜವಾದ ಒಂದು ರೊಟೇಷನ್ ಆಗುವಂಥ ಕೆಪಾಸಿಟಿನ ಕಳ್ಕೊಂಡ್ಬಿಡತ್ತೆ. ಬಹಳ ಸ್ಲೋಗೆ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ನಮಗೆ ಸನ್ಲೈಟನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ರೆಡ್ಯೂಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಡಿ ವಿಟಮಿನ್ ರೆಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಅದು ಮೂಳೆ ಬೆಳವಣಿಗೆಗಳಿಗೆ ಅಡಚಣೆ ಆಗುತ್ತೆ. ಸೊ ಇದರಿಂದನೂ ಸಹ ನಮಗೆ ಬೋನ್ದು ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಜೊತೆಗೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಯಾವಾಗ ಡಿಪ್ರೆಷನ್ ಡೆವಲಪ್ ಆಗುತ್ತೆ, ಭಯ ಡೆವಲಪ್ ಆಗುತ್ತೆ, ಅವಾಗ ಆ ಚಕ್ರದಿಂದ ನಮಗೆ ಭಯ, ಡಿಪ್ರೆಷನ್ ಇದೇನೆ ಮೂಳೆಗೆ ಸಪ್ಲೈ ಆಗ್ತಾ ಇರುತ್ತೆ. ಇದರಿಂದನೂ ಸಹ ಮೂಳೆಯ ಆರೋಗ್ಯ ಕುಂಠಿತ ಆಗ್ತಾ ಹೋಗುತ್ತೆ. ಈ ಥರದ ತೊಂದರೆಗಳು ನಮಗೆ ಮೆಡಿಸಿನ್ನಲ್ಲಿ ಹೋಗೋದಿಲ್ಲ. ಯಾವಾಗ ನಮ್ಮ ಥೆರಪಿಗೆ ಬರ್ತೀವಿ, ಅವ್ರಿಗೆ ಅಲ್ಲಿ ಆ ಚಕ್ರದಲ್ಲಿ ಎಮೋಷನ್ಸ್ ಏನು ಡೆಪಾಸಿಟ್ ಆಗಿರುತ್ತೆ, ಅಥವಾ ಕೆಲವೊಮ್ಮೆ ದೃಷ್ಟಿ, ಶಾಪಗಳು ಇವೆಲ್ಲ ಏನು ಡೆಪಾಸಿಟ್ ಆಗಿರುತ್ತೆ, ಅದನ್ನು ಸೈಕಿಕ್ ಸರ್ಜರಿ ಮೂಲಕ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ರಿಮೂವ್ ಮಾಡಿಬಿಟ್ಟು ಹೊಸ ಎನರ್ಜಿಯಲ್ಲಿ ತುಂಬ್ತಾ ಹೋದಾಗ ಮತ್ತೆ ಮೂಳೆಗಳಿಗೆ ಪುನಶ್ಚೇತನ ಬರುತ್ತೆ. ಒರಿಜಿನಲ್ ಫಂಕ್ಷನ್ನ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡ್ತವೆ. ಕೆಲವೊಮ್ಮೆ ಏನಾಗುತ್ತೆ, ಈಗ ಮನೆಯಲ್ಲಿ ತುಂಬ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದ್ರೆ, ಅಂದರೆ ಅತ್ತೆ ನೋಡ್ರೆ ಸೊಸೆಗಾಗಲ್ಲ, ಗಂಡ ಹೆಂಡತಿ ಕಿತ್ಲಾಡ್ತಾರೆ, ಅಪ್ಪ ಮಕ್ಕಳು ಕಿತ್ಲಾಡ್ತಾರೆ, ಈ ರೀತಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದ್ದಾಗಲೂ ನಮ್ಮ ಮಣಿಪುರ ಚಕ್ರದ ಮೇಲೆ ಬಹಳ ಸ್ಟ್ರೆಸ್ ಆಗುತ್ತೆ. ಇದರಿಂದನೂ ಸಹ ಕ್ವಾಲಿಟಿ, ನಮ್ದು ಬೋನ್ದು ಕ್ವಾಲಿಟಿ ಹಾಳಾಗ್ತಾ ಹೋಗ್ಬಿಡುತ್ತೆ. ಅಂತ ಸಮಯದಲ್ಲಿ ನಾವು ಅವರಿಗೆ ರೇಖಿ ಟ್ರೀಟ್ಮೆಂಟನ್ನ ಕೊಡ್ತೀವಿ. ಅಂದ್ರೆ ಅವ್ರ ಎಮೋಷನ್ಸು ಕೂಲ್ ಡೌನ್ ಆಗ್ಲಿಕ್ಕೆ ಮಣಿಪುರ ಚಕ್ರಗೆ ರೇಖಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಇದರಿಂದ ಅವ್ರಿಗೆ ಬೋನ್ ಆರೋಗ್ಯ ರಿಕವರ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ ಟೀಟಾ ಹೀಲಿಂಗ್ ಅಂತ ಇದೆ. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲೇ ಹಲವಾರು ರೀತಿಯ ಎನರ್ಜಿ ಬ್ಲಾಕ್ಗಳಿರುತ್ತೆ. ಅದನ್ನ ನಾವು ಟೀಟಾ ಹೀಲಿಂಗ್ ಮೂಲಕ ತೆಗಿತಾ ಹೋದಾಗ ನಮ್ಮ ಫಿಸಿಕಲ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಏನು ತೊಂದರೆ ಬಂದಿದೆ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಖಂಡಿತ. ಇನ್ನು ಹೇಳಿದ್ರಿ ಜಾಯಿಂಟ್ ಪೇನ್ ಯಾಕೆ ಬರುತ್ತೆ, ಏನು ಆಗ್ಬತ್ತೆ ಅಂತ. ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಗ್ಗೆ ಹೇಳೋದಾದ್ರೆ ಅದು ಯಾಕೆ ಹೆಚ್ಚಾಗಿ ಕಾಣಿಸ್ಕೊಳ್ತೆ, ಏನು ಮಾಡ್ಬೇಕು ಅದಕ್ಕೆ? ಹೌದು ನೋಡಿ, ಸರ್ವಿಕಲ್ ಸ್ಪಾಂಡಿಲೈಟಿಸ್ ಹೆಚ್ಚಾಗಿ ನಾವು ಶೋಲ್ಡ್ರನ್ನ ಮೂವ್ ಮಾಡದೇ ಇದ್ದಾಗ ಬರ್ತದೆ. ನಾವು ಅತಿಯಾದ ಭಾರಗಳನ್ನ, ಬಹಳ ಕಾಲ ಅತಿಯಾದ ಭಾರಗಳನ್ನ ಹೊತ್ತೋದು ಎಲ್ಲ ಮಾಡಿದಾಗ ನಮ್ಮ ಶರೀರದ ಕೆಪಾಸಿಟಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎಷ್ಟು ಭಾರ ಎತ್ತಿದ್ರೆ ನಾನು ಕಂಫರ್ಟಬಲ್ ಆಗಿರ್ತೀನಿ, ಅದಕ್ಕಿಂತ ಆಚೆ ನಾವು ಭಾರಗಳನ್ನ ಎತ್ತಲಿಕ್ಕೆ ಹೋಗ್ಬಾರ್ದು. ಅವಾಗ ಇಲ್ಲಿ ಶೋಲ್ಡರ್ ಮೇಲೆ ಮತ್ತೆ ಮಸಲ್ಸ್ ಎಲ್ಲ ಏನಿರುತ್ತೆ ಅದ್ರ ಮೇಲೆಲ್ಲ ಅದು ಬಹಳ ಫೆಟೀಗ್ ಅನ್ನ ಕ್ರಿಯೇಟ್ ಮಾಡ್ಬಿಡತ್ತೆ. ಅಂದ್ರೆ ನಾವ್ ಇವಾಗ ಒಂದು ಭಾರ ಎತ್ತಿ ಇಟ್ಮೇಲೆ ನಮ್ಮ ಮಸಲ್ ಒರಿಜಿನಲ್ ಸ್ಟೈಮಿನಾಗೆ ವಾಪಸ್ ಬರಬೇಕು. ಆ ಕ್ರಿಯೆ ನಡೀದೇ ಹೋದಾಗ ಫೆಟೀಗ್ ಅಂತ ಹೇಳ್ತೀವಿ, ಅದು ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದಾಗಿ ನಮ್ಮ ಕತ್ತು ಮೂವ್ಮೆಂಟು ಪ್ರಾಪರ್ ಆಗಿ ಮಾಡ್ಲಿಕ್ಕೆ ನಮ್ಗೆ ಎನರ್ಜಿ ಸಾಕಾಗೋದಿಲ್ಲ, ಪ್ರಾಣಶಕ್ತಿ ಡಿಟೋರೇಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಆಜ್ಞಾ ಚಕ್ರದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ, ವರ್ಕ್ ಸ್ಟ್ರೆಸ್ ಇರ್ಬೋದು, ಓದೋ ಸ್ಟ್ರೆಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಕೆಲವೊಮ್ಮೆ ನಮ್ಮವರೇ ಪ್ರೀತಿ ಪಾತ್ರರಾದವರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಏನಾಗುತ್ತೋ ಅನ್ನೋ ಟೆನ್ಷನ್ಗಳಿರ್ಬೋದು. ಇವೆಲ್ಲ ನಮ್ಮ ಆಜ್ಞಾ ಚಕ್ರದ ಎಫಿಷಿಯನ್ಸಿನ ಕಡಿಮೆ ಮಾಡಿಬಿಡುತ್ತೆ. ಸೊ ಈ ಆಜ್ಞಾ ಚಕ್ರ ನಮ್ಮ ನರಮಂಡಲಗಳಿಗೆ ಎನರ್ಜಿಯನ್ನು ಸಪ್ಲೈ ಮಾಡೋದ್ರಿಂದ ನರಮಂಡಲಗಳು ಎಫೆಕ್ಟ್ ಆಗುತ್ತೆ. ಇದರಿಂದನೂ ಸಹ ನಮಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸುಪ್ರೀಂ ಹೀಲಿಂಗ್ ಸೆಂಟರಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತೀರಾ? ಜೊತೆಗೆ ಈ ರೀತಿ ಪ್ರಾಬ್ಲಮ್ಸ್ ಇರೋರು ಎಷ್ಟು ದಿನಗಳ ಕಾಲ ಈ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು? ಸರ್ವಿಕಲ್ ಸ್ಪಾಂಡಿಲೈಟಿಸ್ ಆಜ್ಞಾ ಚಕ್ರ ಹೀಲ್ ಮಾಡ್ತಾ ಇದ್ದ ಹಾಗೆ ಸರಿ ಹೋಗ್ಬಿಡುತ್ತೆ. ಇಲ್ಲಿ ಏನಕ್ಕೆ ಅವ್ರಿಗೆ ಪ್ರೆಷರ್ ಆಗ್ತಾ ಇದೆ, ಆ ಪ್ರೆಷರ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಹೇಳ್ತೀವಿ. ಓಕೆ, ಮತ್ತೆ ಆ ತರ ಪ್ರೆಷರ್ ನೆಕ್ಸ್ಟ್ ಟೈಮ್ ಬಂದ್ರು ಅದು ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ಬೇಕು. ಅದಕ್ಕೋಸ್ಕರ ನಾವು ರೇಖೆ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ಕೊಡ್ತೀವಿ. ಅದು ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅವಾಗ ಅವ್ರಿಗೆ ಎಷ್ಟೇ ಪ್ರೆಷರ್ ಬಂದ್ರು ವಿತ್ಸ್ಟ್ಯಾಂಡ್ ಮಾಡೋವಂಥ ಕೆಪಾಸಿಟಿ ಬರುತ್ತೆ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಂದು ನಮ್ಗೆ ಈ ಏನ್ ಹೇಳ್ತಾರೆ ಸ್ಕಲ್ ಅಂತ ಏನ್ ಹೇಳ್ತೀವಿ, ತಲೆ ಬುರುಡೆ, ಅದ್ರ ಬಾಟಮ್ ಅಲ್ಲಿ 2 ಪಾಯಿಂಟ್ ಬರುತ್ತೆ, ಸ್ಟ್ರೆಸ್ ಪಾಯಿಂಟ್ ಅಂತ ಹೇಳಿ. ಅಲ್ಲಿ 2 ಚಕ್ರಗಳಿರತ್ತೆ. ಈ ಚಕ್ರಗಳಲ್ಲಿ ಹೆಚ್ಚು ಸ್ಟ್ರೆಸ್ ಬಂದಾಗ ಆ ಚಕ್ರಗಳು ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತವೆ. ಆಗೇನಾಗುತ್ತೆ, ಹೆಚ್ಚು ಟಾಕ್ಸಿನ್ ಹೋಗಿ ಅಲ್ಲಿ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಟಾಕ್ಸಿನ್ ಆಚೆ ಹೋಗೋದಿಲ್ಲ, ಅಕ್ಯುಮುಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ,
ಅದರಿಂದನೂ ನಮ್ಮ ಕುತ್ತಿಗೆಗೆ ಪ್ರಾಣಶಕ್ತಿ ಸಪ್ಲೈ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಇದರಿಂದನೂ ಸಹ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬರುತ್ತೆ. ಇದಕ್ಕೆ ನಮ್ಮಲ್ಲಿ ಜಿಕಡೆನ್ ರೇಖಿ ಅಂತ ಇದೆ, ಜಾಪನೀಸ್ ಒರಿಜಿನಲ್ ರೇಖಿ. ಅದರಲ್ಲಿ ನಾವು ಒಂದು ಟ್ಯಾಪಿಂಗ್ ಅಂತ ಮಾಡ್ತೀವಿ. ಸೊ ಆ ಟ್ಯಾಪಿಂಗ್ ಮಾಡಿ ಈ 2 ಚಕ್ರಗಳಲ್ಲಿ ಇರತಕ್ಕಂಥ ಬ್ಲಾಕ್ ರಿಲೀಸ್ ಮಾಡಿದ ತಕ್ಷಣನೇ ಅವ್ರಿಗೆ ಇಲ್ಲಿ ಏನು ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ಅದು ಹೊಟ್ಟೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಅದೇ ಥರ ಈ ಲಂಬಾರ್ ಸ್ಪಾಂಡಿಲೈಟಿಸ್ ಬಂದಾಗಲೂ ಅಷ್ಟೇ, ಕಿಡ್ನಿ ಪಾಯಿಂಟ್ಸ್ ಅಂತ ಇರುತ್ತೆ ನಮ್ಮ ಸ್ಪೈನ್ ಮೇಲೆ. ಆ 2 ಕಿಡ್ನಿ ಪಾಯಿಂಟ್ನಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಸನ್ನ ನಾವು ರೇಖಿ ಸಿಂಬಲ್ಸ್ ಹಾಕಿ ರಿಮೂವ್ ಮಾಡಿಬಿಡ್ತೀವಿ. ಅಲ್ಲಿ ಸ್ಟ್ರೆಸ್ಸು ಡಿಸಿಪೇಟ್ ಆದಾಗ ಮತ್ತೆ ಪ್ರಾಣಶಕ್ತಿ ಸ್ಪೈನಲ್ಲಿ ಹರಿಯೋಕ್ಕೆ, ಕುತ್ತಿಗೆಯಿಂದ ಫುಲ್ ಬಾಟಮ್ವರೆಗೂ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಪ್ರಾಣಶಕ್ತಿ ನಾರ್ಮಲ್ ಆಗಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋವುಗಳೆಲ್ಲ ಸಂಪೂರ್ಣವಾಗಿ ಮಾಯ ಆಗ್ಬಿಡುತ್ತೆ. ಖಂಡಿತ. ಎಸ್ ವೀಕ್ಷಕರೇ, ಹೇಳಿದ್ರಲ್ಲ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಅಲ್ಲಿ ಯಾವ ರೀತಿ ಚಿಕಿತ್ಸೆ ಬರುತ್ತೆ ಅಂತ. ನೀವು ಕೂಡ ಯಾವುದೇ ದೈಹಿಕ ಮಾನಸಿಕವಾಗಿ ಸಮಸ್ಯೆಗಳಿಗೆ ಬಳಲ್ತಾ ಇದ್ರೆ ನೀವು ಕೂಡ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಒಮ್ಮೆ ಭೇಟಿ ಕೊಡಿ. ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ನಂಬರ್ನ ಈ ಕೂಡಲೇ ನೋಟ್ ಮಾಡಿಕೊಂಡು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಿಮ್ಮ ಎಲ್ಲ ರೋಗಗಳು ಕೂಡ ವಿಮುಕ್ತವಾಗಬಹುದು. ಎಸ್ ಮೇಡಮ್, ಇನ್ನ ಲಂಬರ್ ಸ್ಪಾಂಡಿಲೈಟಿಸ್ ಬಗ್ಗೆ ಹೇಳೋದಾದ್ರೆ ಅದು ಯಾಕೆ ಬರುತ್ತೆ, ಯಾವ ರೀತಿ ಇರುತ್ತೆ ಚಿಕಿತ್ಸೆ ಅಂತ? ನೋಡಿ, ಲಂಬಾರ್ ಸ್ಪಾಂಡಿಲೈಟಿಸ್ ನಾವು ನಾನು ನೋಡಿರೋ ಹಾಗೆ 25 ವರ್ಷದಿಂದ ನಾನು ಪೇಷಂಟ್ಗಳನ್ನ ಏನು ಟ್ರೀಟ್ ಮಾಡ್ತಾ ಇದ್ದೀನಿ. ಜೆಂಟ್ಸಲ್ಲಿ ಯೂಶಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ ಬರುತ್ತೆ, ಫೈನಾನ್ಷಿಯಲ್ ಸ್ಟ್ರೆಸ್ ಇದ್ದಾಗ ಬರುತ್ತೆ ಈ ಲಂಬಾರ್ ಸ್ಪಾಂಡಿಲೈಟಿಸ್. ಲೇಡೀಸ್ಗೆ ಬಂದು ನಮ್ಮ ಸ್ವಾದಿಷ್ಟಾನ ಚಕ್ರ ಏನಿದೆ ಯುಟೆರಸ್ ಹತ್ರ ಬರ್ತದೆ. ಇದು ಎಮೋಷನ್ಗೆ ರಿಲೇಟೆಡ್. ಅಂದ್ರೆ ನನ್ನ ಬಂಧು ಬಾಂಧವರು, ಲೇಡೀಸು ಬಹಳ ಎಮೋಷನಲ್ ಆಗಿರ್ತಾರೆ ಜೆಂಟ್ಸ್ಗಿಂತ. ಸೊ ಈ ಗಂಡ ಇರ್ಬೋದು, ಮಕ್ಳು ಇರ್ಬೋದು, ಅಥವಾ ರಿಲೇಷನ್ ಅಲ್ಲಿ ಅವ್ರಿಗೆ ಬಹಳ ಪ್ರೀತಿ ಪಾತ್ರರಾಗಿರೋರು ಇರ್ಬೋದು, ಅವ್ರಿಗೆ ತುಂಬಾ ಕಾಟ ಕೊಡ್ತಾ ಇದ್ರೆ, ಮನಸ್ಸು ನೋಯೋ ಹಾಗೆ ನಡೀತಾ ಇದ್ರೆ ಆ ಪೇನ್ ಎಲ್ಲ ಈ ಸ್ವಾದಿಷ್ಟಾನ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಅದು ಅತಿ ಆಗ್ತಾ ಹೋಗುತ್ತೆ, ಅದು ಹತ್ಕೊಂಡು ಅವರ ಲಂಬಾರ್ ಜಾಗಕ್ಕೆ ಟ್ರಾವೆಲ್ ಆಗುತ್ತೆ. ಟ್ರಾವೆಲ್ ಆಗಿ ಅಲ್ಲಿ ಪೇನ್ ಅಕ್ಯುಮುಲೇಟ್ ಆಗಿ ಈ ತರ ನಿನ್ನ ಚಕ್ರದಲ್ಲಿ ಟಾಕ್ಸಿನ್ ಅಕ್ಯುಮುಲೇಟ್ ಆಗಿದೆ ಅಂತ ಅದು ಸಿಂಪ್ಟಮ್ ಕೊಡುತ್ತೆ. ಪೇನ್ ಯಾವತ್ತು ಸಿಂಪ್ಟಮ್ ಅಷ್ಟೇ, ಅದು ಕಾಯಿಲೆ ಅಲ್ಲ. ಸೊ ಅವರು ನಮ್ಮ ಹತ್ರ ಬಂದು ತೋರಿಸ್ಕೊಂಡಾಗ ನಾವು ಫಸ್ಟ್ ಮಾಡೋದು ಅವ್ರಿಗೆ ಸ್ವಾದಿಷ್ಟನ ಕ್ಲೀನಿಂಗ್ ಮಾಡ್ತೀವಿ. ಕ್ಲೀನ್ ಮಾಡ್ತಾ ಇದ್ದಾಗೆ ಅವ್ರಿಗೆ ಅರ್ಧ ರಿಲೀಫ್ ಬಂದ್ಬಿಡುತ್ತೆ. ಇದ್ರ ಜೊತೆಗೆ ಅವ್ರಿಗೆ ಏನಕ್ಕೆ ಒಂದು ಪೇನ್ ಜಾಗೃತವಾಗಿರುತ್ತೆ ಅದು ರೂಟ್ ಕಾಸ್ ಆಕ್ಚುಲಿ, ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ, ಅವ್ರಿಗೆ ಸಜೆಷನ್ಸ್ ಕೊಡ್ತೀವಿ. ಕೆಲವೊಮ್ಮೆ ನಮ್ಮ ಲಿಮಿಟ್ ಮೀರಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಆ ಟೈಮಲ್ಲಿ ನಾವು ಅವ್ರಿಗೆ ಆ ತೊಂದರೆ ರಿಲೇಟೆಡ್ ಕ್ರಿಸ್ಟಲ್ಸು ಸಹ ಕೊಡ್ತೀವಿ. ಅವಾಗ ಅವ್ರಿಗೆ ಏನು ತೊಂದರೆ ಬಂದಿರುತ್ತೆ ಅದು ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಪೆರಿನಿಯಂ ಚಕ್ರ ಅಂತ ಬರುತ್ತೆ, ಮೂಲಾಧಾರ ರಿಲೇಟೆಡ್. ಅದಕ್ಕಿಂತ ದೊಡ್ಡ ಚಕ್ರ ಇದು ಪೆರಿನಿಯಂ ಚಕ್ರ ಅಂತ ಹೇಳಿ. ಇದು ಭೂಮಿಯಿಂದ ನಮಗೆ ಹೆಚ್ಚು ಪೃಥ್ವಿ ತತ್ವನ ಪಾದಗಳ ಮೂಲಕ ಅಬ್ಸರ್ವ್ ಮಾಡಿ ನಮ್ಮ ಸ್ಪೈನ್ಗೆ ಸಪ್ಲೈ ಮಾಡ್ತಾ ಇರುತ್ತೆ. ಈ ಚಕ್ರದಲ್ಲಿ ತೊಡಕಾದ್ರೂ ಸಹ ನಮಗೆ ಸ್ಪೈನಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಫಸ್ಟ್ ಅಟ್ಯಾಕ್ ಆಗೋದೇ ಲೋಯರ್ ಬ್ಯಾಕ್, ನಮ್ಮ ಸೊಂಟ ಏನಿದೆ ಅಲ್ಲಿ ಅಟ್ಯಾಕ್ ಆಗುತ್ತೆ. ಸೊ ಅಲ್ಲಿ ನೋವು ಕಾಣಿಸ್ಕೊಂಡಾಗ ಈ ಪೆರಿನಿಯಂ ಚಕ್ರದಲ್ಲಿ ಬ್ಲಾಕೇಜ್ ಇದೆ ಅಂತ ಅರ್ಥ. ಸೊ ಹಾಗಾಗಿ ಆ ತರ ಪೇಷಂಟ್ ಬಂದಾಗ ನಾವು ಪೆರಿನಿಯಂ ಚಕ್ರ, ಮೂಲಾಧಾರ ಚಕ್ರ ಮತ್ತೆ ಸ್ವಾದಿಷ್ಟಾನ ಚಕ್ರ, ಈ 3 ಚಕ್ರನ ಕ್ಲೀನ್ ಮಾಡ್ತಾ ಇದ್ದ ಹಾಗೆ ಅವ್ರಿಗೆ ಲಂಬಾರ್ ಸ್ಪಾಂಡಿಲೈಟಿಸ್ ಏನಕ್ಕೆ ಬಂದಿರುತ್ತೆ ಅದು ಹೀಲ್ ಆಗುತ್ತೆ. ಖಂಡಿತ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಾವೀಗಾಗಲೇ ತೋರಿಸಿದ್ವಿ ಅಲ್ಲಿ ಅಂದರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಗುಣಮುಖರಾದವರು ಏನು ಹೇಳಿದ್ರು ಅಂತ. ಮತ್ತಷ್ಟು ಜನ ಮಾತನಾಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಕೇಳ್ಕೊಂಡು ಬರೋಣ ಏನು ಹೇಳಿದ್ರು ಅಂತ. I had joint pains when I used to take lot of stress and all. I used to take lot of stress, and whenever I had stress, I used to feel pain in all of my joints, especially shoulders and knees. But after taking treatment, I don't feel that pain, and there was when I used to walk for longer distances, I was feeling pain. Now I don't feel that. I feel relieved after taking treatment. I almost took I'm coming here from almost 10 days. 10 days. Yeah. Oh. I had joint. My name is Anushka and
I'm addressing on behalf of my aunt, who is a nurse by profession in the United Kingdom. Tentatively 2. ನಮಸ್ಕಾರ, ನನ್ನ ಹೆಸರು ಭಾರ್ಗವಿ ಅಂತ. ನಾನು 3-4 ವರ್ಷದಿಂದ ರುಮೈಟೈಡ್ ಆರ್ಥ್ರೈಟಿಸಿಂದ ತುಂಬ ನೋವುಗಳು ಅನುಭವಿಸ್ತಾ ಇದೆ. ಹೋಮಿಯೋಪತಿ ಟ್ರೈ ಮಾಡಿದೆ, ಇಂಗ್ಲೀಷ್ ಮೆಡಿಸಿನ್ ಟ್ರೈ ಮಾಡಿದೆ. ಸುಮ್ಮನೆ ಎಲ್ಲ ಕಡೆನೂ ಬರೀ ದುಡ್ಡು ಖರ್ಚಾಯ್ತೆ ಅಷ್ಟೇ ಹೊರತು ಸ್ವಲ್ಪ ದಿನ ಇದು ನೋವುಗಳಿರಲ್ಲ, ಮತ್ತು ಅದೇ ರಿಪೀಟ್ ಆಗಿ ನೋವುಗಳು ಬರ್ತಾಯಿತ್ತು. ನಾನು 15 ಡೇಸ್ ಬ್ಯಾಕ್ ವಿಜಯಲಕ್ಷ್ಮಿ ಮೇಡಮ್ ಹತ್ರ ರೇಖಿ ಕಲಿತೆ. ಟಿ ವಿ ಶೋ ಅಲ್ಲಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದರು. ಅದನ್ನು ನೋಡಿ ನಾನು ಕಾಲ್ ಮಾಡಿ ನಾನು ರೇಖಿಗೆ ಸೇರಿಕೊಂಡೆ. ಅವರು 1 ದಿನದಲ್ಲಿ ನಾನು ಹೇಗೆ ನನ್ನ ನೋವುಗಳನ್ನ ಕಮ್ಮಿ ಮಾಡ್ಕೋಬೋದು ಮತ್ತು ಹೇಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ನಾನು ಟ್ರೈ ಮಾಡಿದೆ, ಪಾಸಿಟಿವಿಟಿಯಿಂದ ಟ್ರೈ ಮಾಡಿದೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಂಗೆ ಇವಾಗ ಟೈಸ್ ಪ್ರಾಬ್ಲಮ್ ಇಲ್ಲ, ಮತ್ತು ಕೈಗಳು ಜಾಯಿಂಟ್ ತುಂಬ ಪೇಯ್ನ್ ಇತ್ತು. ತುಂಬ ಅಂದರೆ ತುಂಬ, ನಂಗೆ ಕೈ ಲಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲೆಫ್ಟ್ ಲೆಗ್ ಅಂತೂ ಲಿಫ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಒಂದು 10 ಮಿನಿಟ್ಸ್ ನಿಂತ್ಕೊಂಡ್ರೆ ಮತ್ತೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಆ ಜಾಯಿಂಟ್ ಅಷ್ಟು ಫುಲ್ ಬಿಗಿ ಆಗಿಬಿಟ್ಟಿರ್ತಾಯಿತ್ತು. ಆಮೇಲೆ ನಾನು ರೇಖಿನ ದಿನಾಗಲೂ ಅಭ್ಯಾಸ ಮಾಡ್ತಾ ಬಂದಿದ್ದೀನಿ. ಇವತ್ತಿಗೆ 15ರಿಂದ 20 ದಿನ ಆಗಿದೆ. ಈಗ ನನ್ನ ಕೈಗಳು ನೋವಿಲ್ಲ, ಕಾಲುಗಳು ನೋವಿಲ್ಲ. ಆನ್ಲೈನಲ್ಲಿ ಇದನ್ನು ಕಲ್ತಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಎಷ್ಟೊಂದು ಥರದ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ನನಗೆ ಇವಾಗ ತಾನೇ ಗೊತ್ತಾಗಿದೆ. ದಯವಿಟ್ಟು ನೀವು ಎಲ್ಲರೂ ಕಲೀರಿ. ನಿಮ್ಗಳಿಗೆ ಸಣ್ಣ ಪುಟ್ಟ ತೊಂದರೆಗಳಿದೆ ಅಲ್ಲ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ವಿಜಯಲಕ್ಷ್ಮಿ ಮೇಡಮ್, ನನಗೆ ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಎಸ್, ಕೇಳಿಸ್ಕೊಂಡ್ರಲ್ಲ ಏನು ಹೇಳಿದ್ರು. ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋದ್ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ, ಜೊತೆಗೆ ಆನ್ಲೈನ್ ಮುಖಾಂತರ ಕೂಡ ಕಲ್ತ್ಕೊಂಡು ಅದು ಎಷ್ಟು ಉಪಯೋಗ ಆಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ನೀವು ಕೂಡ ಜಾಯ್ನ್ ಆಗ್ಬೋದು. ಟಿ ವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ನ ನೋಟ್ ಮಾಡಿಕೊಂಡು ಮಾತನಾಡಿ. ಯಾವಾಗ ಹೋಗ್ತೀರಾ, ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಖಂಡಿತ ಸಿಗುತ್ತೆ. ಮೇಡಮ್, ಮಂಡಿ ನೋವು ಅನ್ನೋದು ಇತ್ತೀಚೆಗೆ ತುಂಬ ಜನರಲ್ಲಿ ಕಾಡ್ತಾ ಇದೆ. ಜೊತೆಗೆ ಆ ಮಂಡಿಲಿ ಚಿಪ್ಪು ಅಂತ ನಾವೇನು ಹೇಳ್ತೀವಿ, ಅದು ಸೈಡಲ್ಲಿ ಹೋಗಿದೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್. ಮಂಡಿ ನೋವು ಹೆಚ್ಚಾಗಿ ಡಾಕ್ಟರ್ ಕೊಡೋ ರೀಸನ್ ಏನು ಅಂದ್ರೆ ಕಾರ್ಟಿಲೇಜ್ ಸೌದೋಗಿದೆ ಅಂತ ಹೇಳಿ. ಬಟ್ ರೇಖಿನಲ್ಲಿ ಕಾರ್ಟಿಲೇಜ್ ನ ಮತ್ತೆ ಸೃಷ್ಟಿ ಮಾಡ್ಬೋದು ನಾವು. ಪ್ರತಿಯೊಂದು ಆತ್ಮಕ್ಕೂ ಇಚ್ಛಾಶಕ್ತಿ ಅನ್ನೋದೊಂದು ಕೆಪಾಸಿಟಿ ಇರುತ್ತೆ. ಅಂದ್ರೆ ನನಗೆ ಏನ್ ಬೇಕೋ ಅದನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಂತ ಕೆಪಾಸಿಟಿ ಪ್ರತಿಯೊಂದು ಆತ್ಮಕ್ಕೂ ಇರುತ್ತೆ. ಸೊ ಆ ಒಂದು ಯದ್ಭಾವಂ ತದ್ಭವತಿ ಅಂತ ಹೇಳಿ, ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ನಡೆಯುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಇಂಟೆನ್ಷನ್ ಹಾಕಿ ಇವ್ರ ಕಾರ್ಟಿಲೇಜ್ ಮತ್ತೆ ಡೆವಲಪ್ ಆಗ್ಲಿ ಅಂತ ಇಂಟೆನ್ಷನ್ ಹಾಕಿ ರೇಖಿ ಮಾಡಿದಾಗ ಮತ್ತೆ ಕಾರ್ಟಿಲೇಜ್ ಹುಟ್ಕೊಳ್ಳುತ್ತೆ. ನಮ್ಮ ಬಾಡಿನಲ್ಲಿ ಈ ತರ ಸೆಲ್ಫ್ ರಿಕವರಿ ಕೆಪಾಸಿಟಿ ಅನ್ನೋದು ನ್ಯಾಚುರಲ್ ಆಗೇ ಇದೆ. ಈಗ ನೋಡಿ, ನಾವು ನೆಗಡಿ ಬಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. ಯಾಕೆ? ಅದ್ 3 ದಿನ ಇದ್ದು 4 ದಿನ ಹೋಗುತ್ತೆ ಅನ್ನೋದು ಗೊತ್ತು, ನಾವು ಏನ್ ಟೆನ್ಷನ್ ಮಾಡ್ಕೊಳ್ಳಲ್ಲ. ಈಗ ಮೂಳೆ ಮುರಿದ್ರು ಅಷ್ಟೇ, ಡಾಕ್ಟ್ರು ಜಾಯಿಂಟ್ ಹಾಕ್ತಾರೆ ಅಷ್ಟೇ, ಅವ್ರೇನ್ ಸ್ಟಿಚ್ ಮಾಡಲ್ಲ ಅಲ್ವಾ, ಜಸ್ಟ್ ಕೂಡ್ಸಿರ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಅದು ಕೂಡ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ಬಾಡಿ ಸೆಲ್ಫ್ ರಿಕವರಿ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಕೆಪಾಸಿಟಿನ ರೇಖಿ ಶಕ್ತಿ ಜಾಗೃತ ಮಾಡುತ್ತೆ ನಮ್ಮಲ್ಲಿ. ಹಾಗಾಗಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಸಹ ನಾವೇ ರೇಖಿ ಬಳಸ್ಕೊಂಡು ಹೀಲ್ ಮಾಡ್ಕೋಬಹುದು. ಡಿಸ್ಕ್ ಬಲ್ಜ್ ಇದೆ, ಹರ್ನಿಯೇಷನ್ ಎಲ್ಲ ಆಗುತ್ತಲ್ಲ, ಅಂಥವೂ ಸಹ ನಾವು ರೇಖಿನಲ್ಲಿ ಹೀಲ್ ಮಾಡ್ಕೋಬಹುದು. ಕೆಲವೊಮ್ಮೆ ನಮ್ಮ ಸ್ಪೈನ್ ಅಲೈನ್ಮೆಂಟ್ ಮಿಸ್ ಆಗಿರುತ್ತೆ, ಕರೆಕ್ಟಾಗಿ ಪ್ರಾಪರಾಗಿ ಅಲೈನ್ ಆಗಿರಲ್ಲ. ಆ ಒಂದು ಪ್ರೆಷರು ನಮ್ಮ ಮಂಡಿಗಳ ಮೇಲೆ ಬೀಳುತ್ತೆ. ಇದರಿಂದಾನು ನಮ್ಗೆ ಮಂಡಿ ನೋವು ಬರುತ್ತೆ. ಇದು ಬಿಟ್ರೆ ನಮ್ಗೆ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಆದಾಗ, ಈಗ ಏಜ್ ಆಗಿರೋ ಪರ್ಸನ್ಸ್ ಹೆಚ್ಚು ನಮ್ಮಷ್ಟು ಓಡಾಡ್ಲಿಕ್ಕೆ ಶಕ್ತಿ ಇರಲ್ಲ ನೋಡಿ, ಅಂತವ್ರಿಗೆಲ್ಲ ಮಂಡಿ ನೋವು ಅದಕ್ಕೆ ಬರೋದು. ಪೃಥ್ವಿ ತತ್ವ ಕಡಿಮೆ ಆಗೋದ್ರಿಂದ ಬರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮೂಲಾಧಾರದಲ್ಲಿ ನೆಗೆಟಿವ್ ಎನರ್ಜಿಗಳು ಬಂದು ಸೇರ್ಕೊಂಡಿರತ್ತೆ. ಆಗಲೇ ನಾ ಹೇಳ್ದಲ್ಲ, ಪ್ಲಾಂಟ್ಸ್ ಇದ್ದ ಹಾಗೆ ನಮಗ್ ಬೇರೆ ಇರುತ್ತೆ ಅಂತ ಹೇಳಿ, ಭೂಮಿಯಿಂದ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಬಂದು ನಮ್ಮ ಮೂಲಾಧಾರದಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಅದನ್ನ ಸಿಂಪ್ಟಮ್ ಆಗಿ ತೋರ್ಸೋದಕ್ಕೆ ನಮಗ್ ಮಂಡಿ ನೋವು ಬರುತ್ತೆ. ಸೊ ಆ ತರದವ್ರಿಗೆ ನಾನು ಸಜೆಸ್ಟ್ ಮಾಡೋದೇನು ಅಂದ್ರೆ, ಒಂದು ಬಾಲ್ದಿನಲ್ಲಿ ಬಿಸಿನೀರು ಇಟ್ಕೊಂಡು ಉಪ್ಪು, ಅರಿಶಿಣ, ನಿಂಬೆಹಣ್ಣು ಮತ್ತೆ ಗಂಜಲ ಇದಿಷ್ಟು ಹಾಕಿ ಒಂದು 1/2 hour ಕೂತ್ಕೊಂಡ್ರೆ ಒಂದು 3-4 ದಿನದಲ್ಲೇ ಅವ್ರಿಗೆ ಪೇನ್ ಹೊರಟೋಗ್ಬಿಡುತ್ತೆ. ಖಂಡಿತ. ಸಾಕಷ್ಟು ಜನ ಬೆನ್ನು ನೋವು, ಮಂಡಿ ನೋವು, ಸೊಂಟ, ಕುತ್ತಿಗೆ, ಇತ್ತೀಚೆಗೆ ಅದೇ ನೋವುಗಳೇ ಜಾಸ್ತಿ ಆಗಿರೋದು. ದೊಡ್ಡವ್ರಿಗಂತಲ್ಲ, ಚಿಕ್ಕ ಮಕ್ಕಳು ನೀವು ಹೇಳ್ತಿದ್ರಿ ಅವಾಗ ಭಾರ ಎತ್ತಿದ್ರೆ ಅಂತ. ಚಿಕ್ಕ ಮಕ್ಕಳು ಬುಕ್ಸ್ ಎಲ್ಲ ನೋಡಿದ್ರೆ ಈಗ ಭಯ ಆಗುತ್ತೆ, ಅವ್ರ ಬ್ಯಾಗ್ ಅನ್ನ ಬೆನ್ ಮೇಲೆ ಹಾಕೊಂಡು ಹೋಗೋದು ನೋಡಿದ್ರೆ. ಸೊ ಅಂತವ್ರೆಲ್ರಿಗೂ ಕೂಡ ಸುಪ್ರೀಂ ರೇ ಹೀಲಿಗೆ ಬಂದ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ. ಹೌದು, ವಿತೌಟ್ ಮೆಡಿಸನ್ ಪರಿಹಾರ ಇದೆ. ಖಂಡಿತ ಮೇಡಮ್.
ಎಸ್, ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿದ್ರಿ, ಸಾಕಷ್ಟು ವಿಚಾರಗಳನ್ನ ಮೂಳೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟ ರಾಜ್ ನ್ಯೂಸ್ ಅವರಿಗೆ ನನ್ನ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಕೇವಲ ಮೂಳೆ ಸಮಸ್ಯೆ ನಾವು ಇವತ್ತು ಮಾತನಾಡಿದ್ವಿ ಅಂತ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಮಾತ್ರ ಅಲ್ಲ, ದೈಹಿಕವಾಗಿ ಮಾನಸಿಕವಾಗಿ ನೀವು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿದ್ದೀರಾ ಅನ್ನೋದನ್ನ ವಿಜಯಲಕ್ಷ್ಮಿ ಮೇಡಮ್ನ ಮೀಟ್ ಮಾಡಿ ಅವ್ರ ಜೊತೆಗೆ ಮಾತನಾಡಿ ಅದಕ್ಕೇನು ಚಿಕಿತ್ಸೆ ಮಾಡಬೇಕು, ಹೀಲಿಂಗ್ ಮುಖಾಂತರ ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಕೂಡಲೇ ಕರೆ ಮಾಡಿ ಮಾತನಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಯಾವಾಗ ಸಿಗ್ತಾರೆ ಅಂತ ಹೋಗಿ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿ. ಉತ್ತಮ ಆರೋಗ್ಯ ನಿಮ್ಮದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.